ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಇಲ್ಲಿ ಚೆನ್ನಾಗಿದ್ದೀನಿ. ಈ ವಿಡಿಯೋ ನಿನ್ನೆ ವಿಡಿಯೋವಿನ ಕಂಟಿನ್ಯೂಯೇಷನ್ ಅಂತ ಹೇಳ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಕಾರ್ಪೆಂಟರ್ ಕೆಲಸ ನಡೀತಾ ಇದೆ, ಅಂದರೆ ವುಡ್ ವರ್ಕ್ ನಡೀತಿದೆ. ಜೊತೆಗೆ ನನ್ನ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗಿದೆ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ. ಇದು ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಿಂದಿನ ದಿನದ ವಿಡಿಯೋ. ಸೊ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಮಕ್ಕಳು ಡ್ರೆಸ್ಸನ್ನು ತೊಗೊಂಡೋಗೋದಕ್ಕೆ ಬರ್ತಾರೆ. ರಾಧಾ ಕೃಷ್ಣ ಬಟ್ಟೆಗಳನ್ನು ರೆಂಟ್ಗೆ ತೊಗೊಂಡೋಗೋದಕ್ಕೆ ಬರ್ತಾರೆ. ಆದ್ದರಿಂದ ಬೇಗ ಬೇಗ ಅಡುಗೆ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದೀನಿ. 9 ಅಷ್ಟೊತ್ತಿಗೆ ಕಾರ್ಪೆಂಟರ್ಸ್ ಬರ್ತಾರೆ. ಅವ್ರು ಬರೋ ಅಷ್ಟೊತ್ತಿಗೆ ತಿಂಡಿ ಅಡುಗೆ ಎಲ್ಲ ಮಾಡಬೇಕಾಗಿದೆ, ಹಾಗೆ ಮನೆ ಕೆಲಸ ಮುಗಿಸ್ಬೇಕಾಗಿದೆ. ಪ್ರೀತಮ್ ಸ್ಕೂಲ್ಗೆ ಹೋಗಿದಾಗಿದೆ. ಇವಾಗ ಇನ್ನು ವೈಭವ್ ಮತ್ತು ಚರಣ್ ಕಾಲೇಜ್ಗೆ ಹೋಗಬೇಕು. ಸೊ ಅವ್ರಿಗೆ ಲಂಚ್ ಬಾಕ್ಸ್ಗೆ ಎಲ್ಲ ಕಟ್ಟಿ ನೆಕ್ಸ್ಟ್ ಮಿಕ್ಕಿರೋಂಥ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೂ ಸೀಮೆ ಬದನೆಕಾಯಿ ಹೆಸರುಬೇಳೆ ಹಾಕಿ ಸಾಗು ಮಾಡಿದ್ದೀನಿ. ಹೆಸರುಬೇಳೆ ಹಾಕಿ ಸೀಮೆ ಬದನೆಕಾಯಿ ಜೊತೆಗೆ ಸಾಗು ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿದು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇವತ್ತು ತುಂಬಾ ಕೆಲಸ ಜಾಸ್ತಿ ಇದೆ, ಹರಿಬರಿ ಇದೆ. ಆದ್ದರಿಂದ ರೆಸಿಪಿ ವಿಡಿಯೋ ಶೂಟ್ ಮಾಡೋದಕ್ಕಾಗಲಿಲ್ಲ. ಖಂಡಿತವಾಗಿಯೂ ನಿಮಗೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋದಲ್ಲಿ ಮಾಡಿ ಖಂಡಿತವಾಗಿಯೂ ತೋರಿಸ್ತೀನಿ. ಸೊ ಇವಾಗ ಎಲ್ಲ ಕೆಲಸ ಮುಗ್ದಿದೆ. ಕಾರ್ಪೆಂಟರ್ಸ್ ಬರೋಕ್ಕೆ ಮೊದಲು ನಾನು ಬ್ರೇಕ್ಫಾಸ್ಟನ್ನು ಮುಗಿಸ್ಕೋತೀನಿ. ಸೊ ಬ್ರೇಕ್ಫಾಸ್ಟ್ಗೆ ಇವತ್ತು ಚಪಾತಿ ಹಾಗೂ ಸೀಮೆ ಬದನೆಕಾಯಿ ಹೆಸರುಬೇಳೆ ಹಾಕಿ ಮಾಡಿದಂಥ ಕೂಟ್ ಅಂತ ಕೂಡ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸುಮಾರು ಜನ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ನನ್ನ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಬಗ್ಗೆ ಹೇಳಿ, ಸ್ವಲ್ಪ ಅದ್ರ ಬಗ್ಗೆ ಟಿಪ್ಸ್ ಕೊಡಿ, ನಾನು ಈ ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ನಾನು ಈ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಸುಮಾರು 16 ವರ್ಷಗಳ ಆಗ್ತಾ ಇದೆ. ಅಂದರೆ ನನ್ನ ಎರಡನೇ ಮಗ 1 ವರ್ಷ ಅಥವಾ 2 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದೆ ಅನ್ಸತ್ತೆ ಬಹುಶಃ. ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಕೈಯಲ್ಲಿ ದುಡ್ಡಂತೂ ಖಂಡಿತವಾಗೂ ಇರಲಿಲ್ಲ. ಕೇವಲ 2,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದು. 2,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದಂಥ ಬಿಸ್ನೆಸ್ ಇವತ್ತು ಬೆಟ್ಟದಷ್ಟು ಬೆಳೆದು ನಿಂತಿದೆ. ಅಂದರೆ ನಾನು ಈ ಬಿಸ್ನೆಸ್ಸಲ್ಲಿ ಸಕ್ಸಸ್ಸನ್ನು ಕಂಡಿದ್ದೀನಿ. ಯಾವುದೇ ಕೆಲಸದಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಅದರ ಹಿಂದೆ ನಮ್ಮ ಪರಿಶ್ರಮ 100% ಇರಲೇಬೇಕು. ಯಾವುದೇ ಕೆಲಸವನ್ನು ಅಥವಾ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಅದರಲ್ಲಿ ನಮ್ಮ ಇಂಟ್ರೆಸ್ಟ್ ಖಂಡಿತವಾಗಿಯೂ ಇರಬೇಕು. ಜೊತೆಗೆ ಪರಿಶ್ರಮ, ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಅಂತೂ ಇರಲೇಬೇಕು. ಜೊತೆಗೆ ಯಾವ ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡಿದ್ರೆ ಮಾತ್ರ ನಾವು ಆ ಬಿಸ್ನೆಸ್ಸಲ್ಲಿ ಇಳಿಬೇಕು. ಹಿಂದೆ ಮುಂದೆ ಗೊತ್ತಿಲ್ದಿರ ಯಾವುದೇ ಬಿಸ್ನೆಸ್ಗೆ ನಾವು ಕೈ ಹಾಕಬಾರ್ದು. ಅಂದರೆ ಬೇಸಿಕಲಿ ನಮ್ಮ ತಂದೆಯವರು ಟೈಲರ್ ಆಗಿದ್ದರು. ಅವರು ನನಗೆ ಈ ಬಿಸ್ನೆಸ್ ಮಾಡೋದಕ್ಕೆ ಮೋಟಿವೇಶನ್ ಅಂತ ಹೇಳ್ಬೋದು. ಸುಮಾರಷ್ಟು ನನ್ನ ಫ್ಯಾನ್ಸಿ ಡ್ರೆಸ್ಗಳೇನಿದೆ ಅದು ಒಂದು 80% ಅಷ್ಟು ನಮ್ಮ ತಂದೆಯವರೇ ನನಗೆ ಸ್ಟಿಚ್ ಮಾಡಿ ಕೊಟ್ಟಿದ್ದು. ಇವತ್ತಿನ ದಿನ ನಮ್ಮ ತಂದೆಯವರಿಲ್ಲ. ಸುಮಾರು 7 ವರ್ಷ ಆಗಿದೆ ಅವರು ತೀರ್ಕೊಂಡು. ತುಂಬಾ ಹೆಲ್ಪ್ ಮಾಡಿದ್ರು, ತುಂಬಾ ಸಪೋರ್ಟ್ ಮಾಡಿದ್ರು ನನಗಂತೂ ಈ ಬಿಸ್ನೆಸ್ ಮುಂದೆ ಬರೋದಕ್ಕೆ. ಸೊ ಇವತ್ತಿನ ಈ ನನ್ನ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಏನಿದೆ ಅದು ಸಕ್ಸಸ್ ಆಗೋದಕ್ಕೆ ಒಂದು 80% ಅಷ್ಟು ನನ್ನ ತಂದೆ ಸಪೋರ್ಟ್ ಇಲ್ಲದೆ ನಾನು ಬರೋಕ್ಕಾಗ್ತಿರ್ಲಿಲ್ಲ. ಏಕೆಂದರೆ ಯಾವ ಡ್ರೆಸ್ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸುಮಾರಷ್ಟು ನನ್ನ ತಂದೆಯವ್ರ ಹತ್ರನೇ ಕಲ್ತಿದ್ದೀನಿ. ಸೊ ನಮ್ಮ ತಂದೆ ಟೈಲರ್ ಆಗಿದ್ದರು. ಇವತ್ತಿಗೆ ನಾನು ಒಬ್ಬ ಟೈಲರ್ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ, ಹಾಗೆಯೇ ಗರ್ವ ಪಡ್ತೀನಿ. ಹಾಗಾಗಿ ನಾವು ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಅದನ್ನು ಡೀಪಾಗಿ ತಿಳ್ಕೊಂಡಿರಬೇಕು. ಚೆನ್ನಾಗಿ ಗೊತ್ತಿದ್ದರೆ ಮಾತ್ರ ನಾವು ಆ ಬಿಸ್ನೆಸ್ಗೆ ಕೈ ಹಾಕಬೇಕು. ಎಲ್ಲರೂ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಎಲ್ಲರೂ ಎಲ್ಲ ಬಿಸ್ನೆಸ್ಸನ್ನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಮಗೆ ಯಾವ ಕೆಲಸ ತುಂಬ ಚೆನ್ನಾಗಿ ಗೊತ್ತಿದೆಯೋ ಅದರಲ್ಲೇ ನಾವು ಏನು ಮಾಡ್ಬೋದು ಬಿಸ್ನೆಸ್ ಅಂತ ಥಿಂಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಬೋದು. ನನ್ನ ಈ ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್ ಮುಂದೆ ಬರೋದಕ್ಕೆ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟಿದ್ದೀನಿ. ಸುಮಾರಷ್ಟು ಡ್ರೆಸ್ಗಳನ್ನು ನಾನು ಸ್ಟಿಚ್ ಮಾಡಿದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ. ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಫ್ರೀ ಟೈಮ್ನಲ್ಲಿ ಡ್ರೆಸ್ಗಳನ್ನು ಒಂದೊಂದೇ ಸ್ಟಿಚ್ ಮಾಡ್ತಾ ಅದನ್ನು ಸೇರಿಸಿದ್ದೀನಿ. ಇವತ್ತು
ನನ್ನ ಹತ್ರ ಕೃಷ್ಣ ಡ್ರೆಸ್ಗಳೇನಿದೆ ಅದು ಮೋರ್ ದ್ಯಾನ್ 100 ಸೆಟ್ಸ್ ಇದೆ. ನಾನು ಸ್ಟಾರ್ಟ್ ಮಾಡಿದಾಗ ಕೇವಲ 2,000 ರೂಪಾಯಿ ಒಂದೇ ಸೆಟ್ ಇತ್ತು ನನ್ನ ಹತ್ರ. ಇವತ್ತು ಮೋರ್ ದ್ಯಾನ್ 100 ಸೆಟ್ ಇದೆ. ಸೊ ಇದಕ್ಕೆ ಕಾರಣ ನಮ್ಮ ಪರಿಶ್ರಮ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆಲ್ಲ ಈಗ ಗೊತ್ತಿದೆ ನಮ್ಮ ಮನೇಲಿ ವುಡ್ ವರ್ಕ್ ನಡೀತಾ ಇದೆ ಅಂತ. ಸೊ ನಾನು ಮಾಡ್ತಿರುವಂಥ ಟೇಬಲ್ ಅಥವಾ ಬಾಕ್ಸ್ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಮೆಟೀರಿಯಲ್ಸನ್ನು ನಮ್ಮ ಹಸ್ಬೆಂಡ್ ಕೈಲಿ ಚಿಕ್ಕಪೇಟೆಯಿಂದ ತರಿಸ್ಬಿಟ್ಟಿದ್ದೀನಿ. ನಮ್ಮ ಶಾಪ್ ಏನಿದೆ ಗೋಲ್ಡ್ ಶಾಪ್, ಜ್ಯುವೆಲರಿ ಶಾಪ್, ಅದು ಚಿಕ್ಕಪೇಟೆಯಲ್ಲೇ ಇರೋದು. ಸೊ ಅವರು ಡೈಲಿ ಚಿಕ್ಕಪೇಟೆಗೆ ಅಂಗಡಿಗೆ ಹೋಗ್ತಾರಲ್ವ, ಅಲ್ಲೇ ಹೋಲ್ಸೇಲ್ ಅಂಗಡಿಗಳು ಇರುತ್ತೆ ಮೆಟೀರಿಯಲ್ಸ್ದು. ತುಂಬ ಕಮ್ಮಿ ಬೆಲೆಗೆ ಒಳ್ಳೆ ಮೆಟೀರಿಯಲ್ಸ್ ಸಿಗುತ್ತೆ. ಆದ್ದರಿಂದ ಏನಾದರೂ ಈ ಥರ ಮೆಟೀರಿಯಲ್ಸ್ ಬೇಕು ಅಂದರೆ ಒಂದು ಲಿಸ್ಟ್ ಹಾಕಿ ನಮ್ಮ ಹಸ್ಬೆಂಡ್ ಕೈಲಿ ಕಳಿಸ್ಬಿಡ್ತೀನಿ. ಬರೋವಾಗ ಸಂಜೆ ಮನೆಗೆ ಎಲ್ಲ ಮೆಟೀರಿಯಲ್ಸ್ ಅವರೇ ತಂದುಬಿಡ್ತಾರೆ. ಸೊ ಇವೆಲ್ಲ ಮೆಟೀರಿಯಲ್ಸ್ ಏನಿದೆ ಇದು ವುಡ್ ವರ್ಕ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್. ಕೆಲವು ಸ್ಟೀಲ್ ಹ್ಯಾಂಡಲ್ಸನ್ನು ತರಿಸಿದ್ದೀನಿ. ಸ್ಟೀಲ್ ಹ್ಯಾಂಡಲ್ಸ್ ಸಿಂಪಲಾಗಿ ಇರುತ್ತೆ, ಹಾಗೆ ನೋಡೋದಕ್ಕೂ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಆದ್ದರಿಂದ ಇದನ್ನು ತರಿಸಿದ್ದೀನಿ. ನಾನು ಸುಮ್ಮನೆ ಹ್ಯಾಂಡಲ್ಸ್ ಅಂತ ಲಿಸ್ಟಲ್ಲಿ ಹಾಕಿದೆ ಅಷ್ಟೇ. ಸೊ ಇದೆಲ್ಲ ಸೆಲೆಕ್ಷನ್ ಎಲ್ಲ ನಮ್ಮ ಹಸ್ಬೆಂಡ್ದೇ, ಅವ್ರು ಚೆನ್ನಾಗಿ ಸೆಲೆಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಅವರೇ ತಂದಿರೋಂಥದ್ದು. ಆಮೇಲೆ ನಮ್ಮ ಬೆಡ್ರೂಮಲ್ಲಿ ಕಬೋರ್ಡ್ಸ್ಗೆ ಒಂದು 2 ಹ್ಯಾಂಡಲ್ ಕಟ್ ಆಗಿಬಿಟ್ಟಿತ್ತು. ಅದಕ್ಕೂ ಸೇರಿಸಿ ಇನ್ನೊಂದು 2 ಸೆಟ್ ಹ್ಯಾಂಡಲ್ ತನ್ನಿ ಅಂತ ಹೇಳಿದೆ, ಅದಕ್ಕೂ ಸಹ ತಂದಿದ್ದಾರೆ. ಒಂದು 5 ಇಂಚಷ್ಟು ಹ್ಯಾಂಡಲ್ಸ್ ಹೇಳಿದ್ದೆ, ಅದನ್ನು ಕೂಡ ಸ್ಟೀಲ್ದೇ ತಂದಿದ್ದಾರೆ. ಇವೆಲ್ಲ ಹ್ಯಾಂಡಲ್ಸ್ ಜೊತೆಗೇ ಬರೋವಂಥ ಸ್ಕ್ರ್ಯೂಸ್. ಇದು ಹ್ಯಾಂಡಲ್ಸ್ಗೆ ಕರೆಕ್ಟ್ ಫಿಟ್ ಆಗೋ ಥರ ಸ್ಕ್ರ್ಯೂಸ್ ಅವರೇ ಕೊಟ್ಬಿಡ್ತಾರೆ. ಫುಲ್ ಸೆಟ್ ಬರುತ್ತಿದು. ಹಾಗೆಯೇ ಇದಕ್ಕೆ ಎಸ್ ಬ್ಯಾಂಡ್ ಅಂತ ಹೇಳ್ತೀವಿ, ಎಸ್ ಬ್ಯಾಂಡ್ ಟೇಪ್. ಇದು ಫುಲ್ ಫಿನಿಶ್ ಆದಮೇಲೆ ಇದನ್ನು ಕಾರ್ನರ್ಸ್ಗೆ ಸ್ಟಿಕ್ ಮಾಡ್ತಾರೆ. ಅದು ಹೇಗೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಇದು ಕೆಲವು ಚಾನಲ್ಸ್ ಕೂಡ ತರಿಸಿದ್ದೀನಿ. ಅಂದರೆ ನಮ್ಮ ಕಬೋರ್ಡ್ಗೆ ಇವಾಗ 2 ಡ್ರಾಯರ್ಸ್ ಬರುತ್ತೆ, ಡ್ರಾಯರ್ಸ್ಗೆ ಆಗುವಂಥ ಚಾನಲ್ಸ್ ಇದು. ಸೊ ಇವೆಲ್ಲ ಐಟಮ್ಗಳನ್ನು ಚಿಕ್ಕಪೇಟೆಯಲ್ಲೇ ತರಿಸ್ಬಿಟ್ಟಿದ್ದೀನಿ. ಅಲ್ಲೆಲ್ಲ ಸುಮಾರಷ್ಟು ಹೋಲ್ಸೇಲ್ ಅಂಗಡಿಗಳಿರುತ್ತೆ, ಒಳ್ಳೊಳ್ಳೆ ಐಟಮ್ಸ್ ಸಿಗುತ್ತೆ, ರೇಟ್ ಕೂಡ ಕಮ್ಮಿ, ಹಾಗೆಯೇ ಒಳ್ಳೆ ಐಟಮ್ಸ್ ಸಿಗುತ್ತೆ. ಆಮೇಲೆ ಇವು ಸ್ಟೀಲ್ ಲೆಗ್ಸ್, ಟೇಬಲ್ಗೆ ಕೆಳಭಾಗದಲ್ಲಿ ಫಿಕ್ಸ್ ಮಾಡೋವಂಥದ್ದು 4 ತರಿಸಿದ್ದೀನಿ. ಸ್ಟೀಲ್ ಲೆಗ್ಸ್ ಅಂದರೆ ವರ್ಷಕ್ಕೆ ಕಸ ಗುಡಿಸೋದಕ್ಕೆ ಎಲ್ಲ ಈಸಿ ಆಗುತ್ತೆ. ಟೇಬಲ್ ಕೆಳಗೆ ಸ್ವಲ್ಪ ಹೈಟ್ನಲ್ಲಿ ಬರುತ್ತೆ ಟೇಬಲ್ ಇದು. ಈ ಸ್ಟೀಲ್ ಲೆಗ್ಸ್ ಏನಿದೆ ಇದು 3 ಇಂಚಷ್ಟು ಬರೆದಿದ್ರು ಕಾರ್ಪೆಂಟರು, 3 ಇಂಚ್ ಹೈಟ್ ಇದೆ ಇದು. ಆಮೇಲೆ ಇದು ಚಿಕ್ಕ ಚಿಕ್ಕ ಲೆಗ್ಸ್. ಇದು ಅಂದರೆ ಪೂಜಾ ರೂಮ್ಗೆ ಒಂದು ಶೆಲ್ಫ್ ಟೈಪ್ ಮಾಡಿಸಿದ್ದೀನಿ. ಆ ಶೆಲ್ಫ್ಗೆ 4 ರೆಗ್ಯುಲರ್ ಬುಷ್ಗಳನ್ನು ತರಿಸಿದ್ದೀನಿ. ನೋಡಿ, ಈ ಥರ ಬಾಕ್ಸ್ಗೆ ಎಸ್ ಬ್ಯಾಂಡನ್ನು ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ ನೋಡ್ಕೊಳ್ಳಿ. ಈಗ ಈ ಬಾಕ್ಸ್ನ ಎಡ್ಜ್ಗೆ ಅದಕ್ಕೆ ಸಪ್ರೇಟ್ ಗಮ್ ಸಿಗುತ್ತೆ. ಆ ಗಮ್ಮನ್ನು ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಎಸ್ ಬ್ಯಾಂಡನ್ನು ಫಿಕ್ಸ್ ಮಾಡ್ತಾರೆ. ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವು ಯಾವ ಕಲರಲ್ಲಿ ಕಬೋರ್ಡ್ ಅಥವಾ ಬಾಕ್ಸ್ ಏನಂತೀವಿ ಶೆಲ್ಫ್ ಮಾಡಿಸ್ತಾ ಇದ್ದೀವೋ ಅದಕ್ಕೆ ಮ್ಯಾಚಿಂಗ್ ಕಲರನ್ನು ನಾವು ಎಸ್ ಬ್ಯಾಂಡನ್ನು ಹಾಕ್ಸ್ಬೇಕು. ಅಂದರೆ ನಾವು ಫುಲ್ ವೈಟ್ ಮಾಡಿಸ್ಬಿಟ್ಟು ಆ ಎಸ್ ಬ್ಯಾಂಡನ್ನು ಬ್ರೌನ್ ಕೂಡ ಕೊಡ್ಬೋದು, ಟೀಕುಡ್ ಕಲರಲ್ಲಿ, ಅದು ಕೂಡ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಫುಲ್ ಎಲ್ಲ ಪ್ರತಿಯೊಂದೂ ವೈಟ್ ಕಲರಲ್ಲೇ ಇರಲಿ ಅಂಥೇಳಿ ಫುಲ್ ವೈಟ್ ಕಲರಲ್ಲೇ ಮಾಡಿಸ್ತಾ ಇದ್ದೀನಿ. ವೈಟ್ ಕಲರ್ ನೋಡೋದಕ್ಕೆ ಒಂದು ಒಳ್ಳೆ ರಿಚ್ ಲುಕ್ ಕೊಡುತ್ತೆ. ಆದ್ದರಿಂದ ಎಲ್ಲನೂ ಫುಲ್ ವೈಟಲ್ಲೇ ಮಾಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಆ ಎಸ್ ಬ್ಯಾಂಡನ್ನು ಫಿಕ್ಸ್ ಮಾಡ್ಕೊತಾರೆ. ಆಮೇಲೆ ಅದಕ್ಕೆ ಮಾಸ್ಕಿಂಗ್ ಟೇಪ್ ಅಂತ ಸಿಗುತ್ತೆ. ಆ ಮಾಸ್ಕಿಂಗ್ ಟೇಪನ್ನು ಕ್ಲೀನಾಗೆ 1 ಇಂಚ್ ಗ್ಯಾಪ್ ಬಿಟ್ಟು ಫಿಕ್ಸ್ ಮಾಡ್ಕೊತಾರೆ ಈ ರೀತಿಯಾಗಿ. ಆ ಟೇಪನ್ನು ಒಂದು 5 to 6 hours ಹಾಗೆ ಬಿಟ್ಬಿಡ್ತಾರೆ. ಅದು ಫುಲ್ ಸ್ಟಿಕ್ ಆದಮೇಲೆ ಆ ಟೇಪನ್ನು ರಿಮೂವ್ ಮಾಡ್ಕೊತಾರೆ. ಇನ್ನು ರಾಧಾಕೃಷ್ಣ ಡ್ರೆಸ್ಸನ್ನು ತೊಗೊಂಡೋಗೋದಕ್ಕೆ ಮಕ್ಕಳು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವರು ನಮ್ಮ ನೇಬರ್ಸ್, ಪಕ್ಕದ ಮನೇಲೇ ಇರೋದು, ಮಾರ್ವಾಡೀಸ್ ಇವರು. ಸೊ ಅವಳು ಪಾಪ 1 ವಾರದಿಂದ ಆಂಟಿ ನನಗೆ ರಾಧಾ ಡ್ರೆಸ್ ಬೇಕು ಅಂತ ಓಡಾಡ್ತಾನೆ ಇದ್ಲು. ಅವಳಿಗೆ ಮಮ್ಮಿ ಥರ ಸೀರೆ ಉಡಿಸ್ಬೇಕಂತೆ. ಅಂದರೆ ಅವ್ರ ಮಮ್ಮಿ ರೈಟ್ ಸೈಡ್ ಹೇಗೆ ಪಲ್ಲು ಹಾಕ್ಕೊಂಡಿದ್ದೀರೋ ಅದೇ ಥರನೇ ಹಾಕಬೇಕಂತೆ ಅವಳಿಗೆ ಹೇಳ್ತಾ ಇದ್ಲು. ಸೊ ಅವಳಿಗೆ ರಾಧಾ ಡ್ರೆಸ್ ಅಂದರೆ ತುಂಬ ಇಷ್ಟ, ಹಾಗೆ ಹೀಗೆ ಅಂತ 1 ವಾರದಿಂದ
ಪಿಟೀಲ್ ಕುಯ್ತಾನೇ ಇದ್ಲು. ಆಯ್ತಮ್ಮ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸೊ ಫೈನಲಿ ಅವಳ ಆಸೆ ನೆರವೇರ್ತು. ರೆಡ್ ಕಲರ್ ಡ್ರೆಸ್ ಬೇಕು ಅಂದ್ಲು. ಸೊ ರೆಡ್ ಕಲರಲ್ಲಿ ರಾಧಾ ಡ್ರೆಸ್ಸನ್ನು ಕೊಟ್ಟಿದ್ದೀನಿ. ಇದು ಬಾಂದಿನಿ ಟೈಪ್ ಡ್ರೆಸ್ ಇದು. ಅಂದರೆ ಕೆಲವು ರೇಷ್ಮೆ ಸ್ಕರ್ಟ್ಗಳು ಇತ್ತು, ನಮ್ಮ ಪ್ರೀತಮ್ ಇಟ್ಕೊಂಡಿದ್ದಾನಲ್ವ ಆ ಥರನೂ ಇತ್ತು ಸ್ಟಿಚ್ ಮಾಡಿಸಿರೋದು. ಅವಳಿಗೇನೋ ಆ ಥರ ಬಾಂದಿನಿ ಟೈಪೇ ಬೇಕಂತೆ, ಮಾರ್ವಾಡೀಸ್ ಅಲ್ವಾ. ಸೊ ಅವಳಿಗೆ ರಾಧಾ ಸೆಟ್ಟನ್ನು ಕೊಟ್ಟು ಕಳಿಸ್ದೆ. ಇನ್ನು ಸಾಯಂಕಾಲ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಒಬ್ಬೊಬ್ಬರೇ ಕಸ್ಟಮರ್ಸ್ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರಲ್ವ. ಸೊ ಅವರು ಮಕ್ಕಳೆಲ್ಲ ಮನೆಗೆ ರಿಟರ್ನ್ ಆದಮೇಲೆ ಪೇರೆಂಟ್ಸ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಅಂದರೆ ಈವ್ನಿಂಗ್ ಟೈಮ್ 4 to 5 o'clockಗೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ತುಂಬಾ ರಶ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಕಮ್ಮಿ ಇದೆ ರಶ್ಶು, ಒಬ್ಬೊಬ್ಬರೇ ಇಬ್ಬಿಬ್ಬರೇ ಬರ್ತಾ ಇದ್ದಾರೆ. ನೋಡಿ, ಇವಳಿಗೂ ಕೂಡ ರಾಧಾ ಡ್ರೆಸ್ ಬೇಕಂತೆ. ಇವಳಿಗೂ ಬಾಂದಿನಿ ಟೈಪ್ ಡ್ರೆಸ್ ತೋರಿಸ್ದೆ, ಇದು ಇವಳಿಗೂ ಇಷ್ಟ ಆಯಿತು. ಸೊ ಇವಳು ಆರೆಂಜ್ ಕಲರಲ್ಲಿ ಲೈಕ್ ಮಾಡಿದ್ಲು. ಕೆಲವು ಬಾಂದಿನಿ ಡ್ರೆಸ್ಗಳನ್ನು ನಾನು ಲಾಸ್ಟ್ 2 years ಬ್ಯಾಕ್ ಗುಜರಾತ್ಗೆ ಹೋಗಿದ್ದೆ. ಅಲ್ಲಿ ಒಂದು 4ರಿಂದ 5 ಡ್ರೆಸ್ ತುಂಬ ಚೆನ್ನಾಗಿದೆ ಅಂತೇಳಿ ತಂದಿದ್ದೆ. ಸೊ ಲಾಸ್ಟ್ 2 yearsಯಿಂದ ಆ ಡ್ರೆಸ್ಸನ್ನು ಯಾರಿಗೂ ಕೊಟ್ಟೇ ಇರಲಿಲ್ಲ. ಕರೋನಾ ಇದ್ದಿದ್ದರಿಂದ ಸ್ಕೂಲ್ಸ್ ಎಲ್ಲ ಕ್ಲೋಸ್ ಇತ್ತಲ್ವ, ಆನ್ಲೈನ್ ಕ್ಲಾಸಸ್ ನಡೀತಾ ಇತ್ತು. ಸೊ ಇವಾಗ ಮಾತ್ರ ಬಂದಿರೋದಲ್ವ ಮಕ್ಕಳು, ಇದೇ ಫಸ್ಟ್ ಟೈಮ್ಗೆ ಈ ಬಾಂದಿನಿ ಟೈಪ್ ಡ್ರೆಸ್ಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ಎಲ್ಲ ರೇಷ್ಮೆಯಲ್ಲಿ ಹೊಲ್ದಿರುವಂಥ ಡ್ರೆಸ್ಗಳನ್ನು ಕೊಡ್ತಾ ಇದ್ದೆ. ಅಂದರೆ ಹೆಚ್ಚಾಗಿ ಏನು ತಂದಿಲ್ಲ, 4 to 5 ಡ್ರೆಸ್ ತಂದಿದೆ ಅಷ್ಟೇ. ನೋಡೋಣ ಇದು ಇಷ್ಟಪಡ್ತಾರೋ ಇಲ್ವೋ ಅಂತ. ನೋಡಿದ್ರೆ ಈ ಸತಿ ಬಂದಿರುವಂಥ ರಾಧಾಗಳಿಗೆ ಹೆಚ್ಚಾಗಿ ಅದೇ ಥರ ಬಾಂದಿನಿ ಟೈಪ್ ಡ್ರೆಸ್ಗಳೇ ಇಷ್ಟ ಆಯಿತು. ನಾನು ಕೃಷ್ಣ ಡ್ರೆಸ್ ಆಗಲಿ ಇಲ್ಲ ರಾಧಾ ಡ್ರೆಸ್ ಆಗಲಿ ಕೊಡೋವಾಗ ಅದಕ್ಕೆ ಮೊದಲು ಒಂದು ಸತಿ ಹಾಕಿ ಟ್ರಯಲ್ ಮಾಡಿ ಅವ್ರ ಪೇರೆಂಟ್ಸ್ಗೆ ತೋರಿಸ್ತೀನಿ. ಅವ್ರಿಗೆ ಆ ಕಲರ್ ಅಥವಾ ಸೈಜ್ ಕರೆಕ್ಟಾಗಿ ಫಿಟ್ ಆಯಿತು ಅಂತ ಹೇಳಿದ್ರೆ ಅವರು ಆ ಡ್ರೆಸ್ಸನ್ನು ಒಪ್ಕೋತಾರೆ. ಅಂದರೆ ಒಬ್ಬೊಬ್ರು ಪೇರೆಂಟ್ಸ್ ಥಿಂಕಿಂಗ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಸೆಲೆಕ್ಷನ್ ಮಾಡ್ತಾರೆ, ಒಬ್ಬೊಬ್ರಿಗೆ ಒಂದೊಂದು ಕಲರು ಹಾಕಿಸ್ಬೇಕು ಅಂತ ಮೈಂಡಲ್ಲಿರುತ್ತೆ. ಸೊ ಅವರು ಯಾವ ಕಲರ್ ಕೇಳ್ತಾರೋ ಅದನ್ನು ನನಗೆ ಕೇಳ್ತಾರೆ. ಸೇಮ್ ಅವ್ರು ಕೇಳಿದಂಥ ಕಲರ್ ನನ್ನ ಹತ್ರ ಡ್ರೆಸ್ ಇದ್ದರೆ ಕೊಡ್ತೀನಿ, ಇಲ್ಲ ನಾನು ಯಾವ್ದು ತೋರಿಸ್ತೀನೋ ಅವ್ರಿಗೆ ಇಷ್ಟ ಆಗುತ್ತೆ, ಖಂಡಿತವಾಗಿಯೂ ತೊಗೊತಾರೆ. ನೋಡಿ, ಇದು ಇನ್ನೊಂದು ಮಗು ಬಂದಿದೆ. ಇವ್ರಿಗೆ ಕೃಷ್ಣನ್ ಡ್ರೆಸ್ಗೆ ಮೇಲ್ಗಡೆ ಕವಚ ಟೈಪ್ ಬೇಕಂತೆ. ಸೊ ಕವಚ ಟೈಪ್ ಇತ್ತು ನಂತರ ಅದನ್ನು ಕೊಟ್ಟಿದ್ದೀನಿ. ಸೊ ಒಂದೊಂದು ಕಸ್ಟಮರ್ ಒಂದೊಂದು ಥರ ಕೇಳ್ತಾರೆ, ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಥರ ಡ್ರೆಸ್ಗಳನ್ನು ಕೊಡಬೇಕಾಗತ್ತೆ. ಎಲ್ಲರಿಗೂ ಒಂದೇ ಥರ ಡ್ರೆಸ್ಸನ್ನು ಕೊಡೋಕ್ಕಾಗೋದಿಲ್ಲ. ಈಗ ಇಲ್ಲಿರುವಂಥ ಕೃಷ್ಣ ರಾಧಾಗೆ ಡ್ರೆಸ್ ತೋರಿಸ್ತಾ ಇದೆ. ಅಷ್ಟರಲ್ಲಿ ಇನ್ನು ಇಬ್ಬರು ರಾಧೆಯರು ಬಂದರು, ಅವ್ರಿಗೆ ರಾಧಾ ಡ್ರೆಸ್ ಬೇಕಂತೆ. ಸೊ ಅವ್ರಿಗೆ ಇವಾಗ ಡ್ರೆಸ್ಗಳನ್ನು ತೋರಿಸ್ಬೇಕು. ನೋಡಿ, ಇವರು ಚಿಕ್ಕ ವಯಸ್ಸಿಂದ ನಮ್ಮ ಹತ್ರನೇ ಡ್ರೆಸ್ ತೊಗೊಂಡು ಹೋಗ್ತಾರೆ. ಹೀಗೆ ಒಬ್ಬೊಬ್ಬರಾಗೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು 6 o'clock ಆಗೋ ಅಷ್ಟೊತ್ತಿಗೆ ಕಸ್ಟಮರ್ಸ್ ಅಂತೂ ತುಂಬ ಜಾಸ್ತಿ ಆಗೋದ್ರು. ನನಗೆ ಒಬ್ಳಿಗೆ ಡ್ರೆಸ್ ಕೊಡೋದಕ್ಕೆ ಆಗಲಿಲ್ಲ, ಯಾಕಂದರೆ ಅವರ ಹೆಸರು ಅಡ್ರೆಸ್ ಬರ್ಕೊಬೇಕು, ಎಷ್ಟು ಐಟಮ್ಸ್ ಕೊಡ್ತೀವಿ ಅಂತ ಬರ್ಕೊಬೇಕು, ಮತ್ತು ಕೆಲವರು ರಿಟರ್ನ್ ಮಾಡ್ತಾ ಇರ್ತಾರೆ, ಅದನ್ನು ಇಸ್ಕೋಬೇಕು. ಹಾಗಾಗಿ ನನ್ನ ತಾಯಿ ಮತ್ತು ನನ್ನ ಸಿಸ್ಟರನ್ನು ಹೆಲ್ಪ್ಗೆ ಕರೆದಿದ್ದೆ. ಅವ್ರು ಆಮೇಲೆ ಜಾಯ್ನ್ ಆದರು. ಅದನ್ನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ರಶ್ ಇದ್ದಿದ್ದರಿಂದ ಅವ್ರಿಗೆ ಡ್ರೆಸ್ ಕೊಟ್ಟು ಕಳಿಸಿದ್ರೆ ಸಾಕಾಯಿತು. ಸೊ ಅವರು 10 ಗಂಟೆ ಆದ್ರೂ ಒಬ್ಬೊಬ್ಬರೇ ಬರ್ತಾನೇ ಇದ್ದರು. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಯಾಕಂದರೆ ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗಿರ್ತಾರೆ, ವರ್ಕಿಂಗ್ ಇರ್ತಾರೆ. ಅವ್ರು ಬರೋವರೆಗೂ ಮಕ್ಕಳು ಕಾಯ್ಕೊಂಡಿದ್ದು 9 ಆಗಲಿ 10 ಆಗಲಿ ಕರ್ಕೊಂಡು ಬಂದೇ ಬರ್ತಾರೆ. ನನಗೆ ಡ್ರೆಸ್ ಬೇಕೇ ಬೇಕು, ನಾಳೆ ಸ್ಕೂಲ್ಗೆ ಹಾಕೋಬೇಕು ಅಂತೇಳಿ. ಸೊ ಹಾಗಾಗಿ 10-10:30ವರೆಗೂ ಕೊಟ್ಟೇ ಕೊಡ್ತೀನಿ ನಾನು, ಯಾಕಂದರೆ ಪಾಪ ಮಕ್ಕಳಿಗೆ ಡಿಸಪಾಯಿಂಟ್ ಆಗಬಾರ್ದಲ್ವ. ಆಮೇಲೆ ಬೆಳಿಗ್ಗೆ 6 ಗಂಟೆಗೆ ಬಂದು ಗೇಟ್ ಬಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಾತ್ರಿ ಬರೋಕ್ಕಾಗಲಿಲ್ಲ ಮೇಡಮ್, ಪ್ಲೀಸ್ ಡ್ರೆಸ್ ಕೊಡಿ ಅಂತ. ಕೆಲವೊಮ್ಮೆ ಕೋಪ ಬರುತ್ತೆ, ಅಯ್ಯೋ ನಿದ್ದೆ ಮಾಡೋಕ್ಕೂ ಬಿಡಲ್ವಲ್ಲಪ್ಪ ಅಂತ. ಆದ್ರೂ ನಮ್ಮ ಹಸ್ಬೆಂಡ್ ಬೈತಾರೆ, ಹೋಗ್ಲಿ ಪಾಪ ಮಕ್ಕಳು ಬಂದಿದ್ದಾರೆ ಕೊಟ್ಬಿಡು ಅಂತಾರೆ. ಸೊ ಫ್ರೆಂಡ್ಸ್, ಹೀಗೆ ಇವತ್ತಿನ ಬ್ಯುಸಿ ವ್ಲಾಗ್ ಮುಗೀತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಮಧ್ಯಾಹ್ನದವರೆಗೂ ಕಾರ್ಪೆಂಟರ್ಸ್ ಮುಂದೆನೇ ಕೂತಿದ್ದೆ, ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡ್ಕೊಳ್ತಾ. ನಾನು ಕಸ್ಟಮರ್ಸ್ಗೆ ಡ್ರೆಸ್ ಕೊಡೋದಕ್ಕೆ ಬ್ಯುಸಿ ಆಗಿಬಿಟ್ನಲ್ವಾ. ಸೊ ಅವರೇ ಪಾಪ ರೆಡಿ ಮಾಡಿ, ಕಸ್ಟಮರ್ಸ್ ಇದ್ದರೂ ಜಾಗ ಕೇಳಿ ಒಳಗೆ ತಂದು ಇಟ್ಬಿಟ್ಟು 9:30ಗೆ ಕಾರ್ಪೆಂಟರ್ಸ್ ಕೂಡ ಮನೆಗೆ ಹೊರಟುಬಿಟ್ರು. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸೆಲೆಬ್ರೇಷನ್ ಬಗ್ಗೆ ನೋಡೋಣ. ಹಾಗೆ ಒಂದು ಹ್ಯಾಪಿ ನ್ಯೂಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಮರಿದಿರ ನಮ್ಮ ನೆಕ್ಸ್ಟ್ ವಿಡಿಯೋನ ನೋಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್.